ಯಾಕಂತಂದ್ರೆ ನೀವು ರಾಜ್ಯ ನಾಯಕರು, ಮಾಸ್ ಲೀಡರು, ಹಿಂದೂ ಫೈರ್ ಬ್ಯಾಂಡ್ ಅದೀರಿ. ನಿಮಗೆ ಮತ್ತೆ ಮರಳಿ ತಗೋ ಅಂತೇಳಿ ಸ್ಟ್ರೈಕ್ ಮಾಡೋಕ್ಕಿಂತ ಬದಲು ನೀವು ಎಲ್ಲ ನಿಮ್ಮ ಕಾರ್ಯಕರ್ತರಿಗೆ, ಹಿರಿಯರಿಗೆ ಕರೆದು ಒಂದು ಸೂಚನೆ ಕೊಡ್ರಿ. ನನ್ನ ತಾಕತ್ತು ಎಷ್ಟೈತಿ? 140 ಸೀಟ್ ಗೆಲ್ಲಿಸುವಂಥ ತಾಕತ್ತು ಐತಿ ಗೌಡ್ರಿಗೆ. ಮತ್ತೆ ಯಾಕೆ ಬಿ ಜೆ ಪಿ ಒಳಗೆ ಹೋಗೋನು? ನನ್ನ ಹಿಂದುತ್ವದ ಆರಾಧನೆ ಮೇಲೆ ನಾ ಗೆಲ್ಲಿಸಿ ತೋರಿಸ್ತೇನೆ ಬಿ ಜೆ ಪಿ ಅವರು ಅಂತೇಳಿ ನೀವು ಕಾರ್ಯಕರ್ತರಿಗೆ ಕರೆ ಕೊಡ್ರಿ. ಪಕ್ಷ ಕಟ್ತೇನೆ ಅಂತಿಲ್ಲ, ಕಟ್ರಲ್ಲ. ಮತ್ತೆ ಯಾಕೆ ಸ್ಟ್ರೈಕ್ ಮಾಡಿಸಿ ಹೊಳ್ಳಿ ಪಕ್ಷಕ್ಕೆ ಬರ್ತೇವೆ, ಪಕ್ಷಕ್ಕೆ ಇದನ್ನು ಮಾಡೋದು ಬೇಡ್ರಿ ಗೌಡ್ರೆ. ನಿಮ್ಮ ತಾಕತ್ತು ಏನೈತಲ್ಲ ತೋರಿಸ್ರಿ. ನಿಮ್ಮ ಕಾರ್ಯಕರ್ತರಿಗೆ ಕರೆದು ಹೇಳ್ರಿ, ಇಲ್ಲ ನನ್ನ ತಾಕತ್ತು ತೋರಿಸ್ಬೇಕಾಗೈತಿ ಬಿ ಜೆ ಪಿ ಅವ್ರಿಗೆ, ಮತ್ತು ಬೇರೆ ಪಕ್ಷದವ್ರಿಗೆ ಗೊತ್ತಾಗ್ತೈತಿ ನಿಮ್ಮ ತಾಕತ್ತು ಎಷ್ಟೈತಿ ಏನಿಲ್ಲ. ಅದನ್ನು ಮಾಡಿರಿ. ಸುಮ್ಮನೆ ಅಲ್ಲಿ ಗಲಾಟೆ ಮಾಡಿಸೋದು ಯಾರಿಗರೆ ನಿಮ್ಮ ಸಿರಿ ಸ್ಟಾಫ್ದವ್ರಿಗೆ, ಎಲ್ಲ ಸ್ಟಾಫ್ದವ್ರಿಗೆ ಕರೆಸಿ ಸ್ಟ್ರೈಕ್ ಮಾಡಿಸೋದ್ರಿಂದ ಲಾಭ ಇಲ್ಲರಿ ಗೌಡ್ರೆ. ಯಾವ ಕಾರ್ಯಕರ್ತರು ನಿಮ್ಮ ಹಿಂದಿಲ್ಲ. ಏನು ನಿಮ್ಮ ಮನೆ ಸ್ವಲ್ಪ ದಿವಸದಿಂದ ಏನು ಬಂದಿದ್ರಲ್ಲ ಅವ್ರು ನಿಮ್ದಿಂದ ಹೋಗ್ಯಾರ. ಗಟ್ಟಿ ಇರುವಂಥ ಕಾರ್ಯಕರ್ತರು ಅದಾರ ಇಲ್ಲೇ, ನಿಮ್ಮಿಂದ ಹೋಗಲ್ಲ ಅವರು. ಮತ್ತು ಯಾವಾಗಲೂ ಗಟ್ಟಿನೇ ಅದಾರ ಅವರು. ಈಗಾದರೂ ಗಟ್ಟಿಯಾಗೇ ಉಳಿತಾರೆ. ಮತ್ತು ಪಕ್ಷ ಇವರಿಂದ ಯಾವುದೇ ರೀತಿಗೆ ತೊಂದರೆ ಆಗ್ತೈತೆ ಅನ್ನೋದು ಏನು ಕಲ್ಪನೆ ಐತಲ್ಲ, ಅದು ಯಾವುದೇ ರೀತಿಯಿಂದ ಕಲ್ಪನೆಯನ್ನು ತಾವು ತಲೆಯಾಗಿ ಇಟ್ಕೊಳಕ್ಕೆ ಹೋಗಬೇಡ್ರಿ. ಹಿಂದೆ ಕೂಡ ಬಸವನಗೌಡರ ಪಾಟೀಲ್ ಅವರು ನಮ್ಮ ಪಕ್ಷದಾಗ ಇಲ್ಲಾರ್ದಾಗೆ ನಮ್ಮ ಜಿಲ್ಲಾದಾಗ 5 ಸೀಟ್ಗಳು ಇದ್ದವು. ಶಾಸಕರಿದ್ರು, 5 ಮಂದಿ ಶಾಸಕರಿದ್ರು. ಇವರು ಪಕ್ಷ ಒಳಗೆ ಬಂದ ಮ್ಯಾಗ ಈಗ ಇವತ್ತು ನೋಡ್ತೀರಿ ಒಬ್ಬರೇ ಅದಾರ ಇವರು. ಅಂದ್ರೆ ಇವ್ರ ತಾಕತ್ತು ತೋರಿಸ್ಬೇಕಾಗಿತ್ತಲ್ಲ, ಹೋದ ಎಲೆಕ್ಷನ್ ಆಗಲಿ ಅಥವಾ ಅದ್ರ ಹಿಂದಿನ ಎಲೆಕ್ಷನ್ದಾಗ ತೋರಿಸ್ಬೇಕಾಗಿತ್ತು. ಅದಕ್ಕೆ ಇವ್ರದ್ದು ಪಕ್ಷಕ್ಕೆ ಏನೋ ಕೊಡುಗೆನೂ ಇಲ್ಲ, ಇವ್ರದ್ದು ಅವಶ್ಯಕತೆಯೂ ಇಲ್ಲ. ಒಳ್ಳೆ ನಿರ್ಧಾರ ತೊಗೊಂಡಾರೆ ನಮ್ಮ ಹೈಕಮಾಂಡ್. ಅದಕ್ಕೆ ನಮ್ಮ ಹೈಕಮಾಂಡ್ ಏನು ನಿರ್ಧಾರ ತೊಗೊತೈತಲ್ಲ, ನಾವು ಇಡೀ ಎಲ್ಲ ಕಾರ್ಯಕರ್ತರು ಏನು ಗೊಂದಲದಾಗಿದ್ರಲ್ಲ ಎಲ್ಲರೂ ಇವತ್ತು ಒಂದು ಇಡೀ ನಮ್ಮ ಜಿಲ್ಲೆ ಆಯಿತು, ರಾಜ್ಯದ ಕಾರ್ಯಕರ್ತರಾಯಿತು, ಒಳ್ಳೆಯ ಪಕ್ಷ ಸಂಘಟನೆ ಮಾಡಿ ಬರುವಂಥ ದಿನಗಳಲ್ಲಿ ಚುನಾವಣೆಯನ್ನು ನಾವು ಎದುರಿಸಿ ಮತ್ತೆ ಸರ್ಕಾರವನ್ನು, ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆ ಮಾಡ್ತೀವಿ. ಬಸವನಗೌಡರ ಅವಶ್ಯಕತೆ ಪಕ್ಷಕ್ಕೂ ಇಲ್ಲ. ಮುಂದೆ ಅವರು ಏನಾದರೂ ಅವ್ರ ಕಾರ್ಯಕರ್ತರಿಗೆ ತಗೊಂಡು ತಮ್ಮ ತಾಕತ್ತನ್ನು ತೋರಿಸ್ಬೋದು ಅಂಥೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.